ನಮಸ್ತೆ. ಗ್ರೀನ್ ಲೈಟ್. ನಮಸ್ತೆ. ಗ್ರೀನ್ ಲೈಟ್. ನಮಸ್ತೆ. ಗ್ರೀನ್ ಲೈಟ್. ನನ್ನ ಹೆಸರು ರಾಜ್ ಶೆಟ್ಟಿ ಅಂತ. ನಾನು ಮರಳಾಗಾಲದೊಡ್ಡಿ ಗ್ರಾಮದಿಂದ ಬರ್ತೀನಿ. ಏನು ಕೆಲಸ ಮಾಡ್ತಾ ಇದ್ರಿ? ನಾನು ಪೊಲೀಸ್ ಇಲಾಖೆ ಕೆಲಸ ಮಾಡ್ತಾ ಇದ್ದೆ. ರಿಟೈರ್ ಆಗಿ 10 ವರ್ಷ ಆಗಿದೆ. 10 ವರ್ಷ ಆಗಿದೆಯಾ? ಅಂದ್ರೆ ನಿಮ್ಮ ಏಜ್ ಇವಾಗ 70 ಮೇಡಮ್. 70. ಗುಡ್ 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 ಗುಡ್. 60 ಕಟ್ಟು ಗ್ರಾಮನ. ಆಮೇಲೆ ನಾನು ಇಲ್ಲಿ ಇದಲ್ಲದೆ ನಾನು ಡೇ ಕೇರ್ಗೆ ಹೋಗ್ತೀನಿ. ಡೇ ಕೇರಲ್ಲಿ ನಮಗೆ ಶಿವಲಿಂಗಪ್ಪ ಅಂತ ನಮ್ಮ ಸ್ನೇಹಿತರು ಸಿಕ್ಕಿ ಹಿಂಗೆ ಈ ನಮ್ಮ ಒಳಲ್ ಸರ್ಕಲ್ ಹತ್ರ ಗ್ರೀನ್ ಲೈಫ್ ಅಂತ ಒಂದು ಥೆರಪಿ ನಡೆಸ್ತಾ ಇದ್ದಾರೆ. ಅಲ್ಲಿ ಹೋಗಿ ನೀವು ಯಾಕೆ ಬರಬಾರ್ದು ಅಂತ ಹೇಳಿದ್ರು. ನನಗೂ ನೋಡಬೇಕು ಅದು ಹೇಗಿದೆ ಅಂತ ಅನ್ನೋ ಆಸಕ್ತಿಯಿಂದಲೇ ನಾನು ಇಲ್ಲಿಗೆ ಬಂದು ನಾನು ಇದೆಲ್ಲ ನೋಡಿದಾಗ ತುಂಬ ಖುಷಿಯಾಯಿತು. ಇಲ್ಲಿ ಥೆರಪಿ ಭಾಳ ಚೆನ್ನಾಗಿ ನಡೀತಾ ಇದೆ. ಬಂದಾಗ ನನಗೆ ಬಾಡಿ ಚೆಕಪ್ ಮಾಡಿದ್ರು. ಬಾಡಿ ಚೆಕಪ್ ಮಾಡಿ ಬಾಡಿನಲ್ಲಿ ಸ್ವಲ್ಪ ಕೊಲೆಸ್ಟ್ರಾಲು ಎಲ್ಲ ಅಡ್ಡದಿಡ್ಡಿಯಾಗಿ ಬೆಳ್ಕೊಂಡಿದ್ದೀರಿ, ಹೊಟ್ಟೆ ಇದೆ. ಆಕ್ಚುಲಿ ನೀವು ಅನ್ಕೊಂಡಿದ್ರಿ ನಾನು ಚೆನ್ನಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ, ನಂಗೇನು ಸಮಸ್ಯೆ ಇಲ್ಲ ಅಂತ. ಆದ್ರೆ ಬಾಡಿ ಸ್ಕ್ಯಾನ್ ಅಲ್ಲಿ ಗೊತ್ತಾಯ್ತು ನನಗೆ ಇಲ್ಲಿ ಥೆರಪಿ ತಗೊಳ್ಳೋ ಅವಶ್ಯಕತೆ ಇದೆ ಅಂತ. ಬಾಡಿ ಸ್ಕ್ಯಾನ್ ದುಡ್ಡು ಕೊಟ್ರ ಅಪ್ಪ ನೀವು? ಇಲ್ಲ ಯಾವ ದುಡ್ಡು ತಗೊಳ್ಳಿಲ್ಲ. ಬಾಡಿ ಸ್ಕ್ಯಾನ್ ಫ್ರೀಯಾಗಿ ಮಾಡಿದ್ರು, ಮತ್ತೆ ಥೆರಪಿನೂ ಫ್ರೀಯಾಗಿ ಕೊಡ್ತಾರೆ. ಉಚಿತ ಬಾಡಿ ಸ್ಕ್ಯಾನು, ಉಚಿತ ಥೆರಪಿ. ಉಚಿತ ಬಾಡಿ ಸ್ಕ್ಯಾನು, ಉಚಿತ ಥೆರಪಿ, ಬಾಡಿ ಥೆರಪಿ ಇವುಗಳನ್ನು ನಾನು ಈಗ 12 ದಿವಸದಿಂದ ತಗೋತಾ ಇದ್ದೀನಿ. 12 ದಿವಸದಿಂದ ಇವತ್ತಿನವರೆಗೂ ಎಷ್ಟು ಕಡಿಮೆ ಆಗಿದೆ ಅಪ್ಪ ನಿಮಗೆ? ನನಗೆ ಸ್ವಲ್ಪ ಮಂಡಿ ನೋವು ಕಡಿಮೆ ಆಗಿದೆ, ಸ್ವಲ್ಪ ಸ್ಲ್ಯಾಗ್ನೆಸ್ ಕಡಿಮೆ ಆಗಿದೆ. ಸ್ಲ್ಯಾಗ್ನೆಸ್ ಅಂತ ಅಂದ್ರೆ ಸೋಮಾರಿತನ, ಹೌದು, ಕಡಿಮೆ ಆಗಿದೆ. ಸ್ವಲ್ಪ ಚಟುವಟಿಕೆಯಾಗಿ ಓಡಾಡುವಂತ ಆಕ್ಟಿವ್ನೆಸ್ ಬಂದಿದೆ. ಈ ಥೆರಪಿ ತಗೊಳ್ಳೋದ್ರಿಂದ ನಾನು ಮುಂದೆ ಚೆನ್ನಾಗಿ ಆಗ್ತೀನಿ ಅಂತ ಅನುಭವ ಬರ್ತಿದೆ. ಅದರಿಂದ ಚಪ್ಪಾಳೆ ತಗೋಬೇಕು ಅಂತ, ಈ ಥೆರಪಿನ ತಗೋಬೇಕು ಅಂತ ನಾನು ಆಶಿಸ್ತೀನಿ. ಎಲ್ಲಿವರೆಗೂ ಬರಬೇಕು ಅನ್ಕೊಂಡಿದ್ದೀರಾ ನೀವು? ನಾನು ಸುಮಾರು 1 ವರ್ಷಗಳ ಕಾಲ ಬರಬೇಕು ಅಂತ ಅನ್ಕೊಂಡಿದ್ದೀನಿ. ಆ ಉಚಿತ ಥೆರಪಿ ಅಲ್ಲದೆ ನಿಮಗೆ ಇನ್ನೇನೇನು ಸಿಗುತ್ತೆ ಇಲ್ಲಿ? ಬುಧವಾರ ಏನು ಸಿಗುತ್ತೆ? ಶನಿವಾರ ಏನು ಸಿಗುತ್ತೆ? ಬುಧವಾರ ಪಂಚ ತುಳಸಿ ನೀರು, ಬುಧವಾರ ದಿನ ಪಂಚ ತುಳಸಿ ತೀರ್ಥ ಸಿಗುತ್ತೆ. ಆ ನೀರು ಕುಡಿಯೋದ್ರಿಂದ ಏನು ಉಪಯೋಗ ನಿಮಗೆ? ಸ್ವಲ್ಪ ಆರೋಗ್ಯ ಸುಧಾರಿಸುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಆಗುತ್ತೆ, ಕಡಿಮೆ ಆಗುತ್ತೆ. ಅದು ಈಗ ಸ್ವಲ್ಪ ಕಡಿಮೆ ಆಗಿದೆ. ಅನಂತರ ಶನಿವಾರದ ದಿನ ಕೈ ಥೆರಪಿ ಆಯುರ್ವೇದಿಕ್ ಥೆರಪಿ, ಆಯುರ್ವೇದಿಕ್ ಸ್ಟೀಮ್ ಇರುತ್ತೆ. ತುಳಸಿ ಸ್ಟವ್, ಅದು ನಮಗೆ ಐಡಿಯಾ ಗೊತ್ತಿರಲಿಲ್ಲ. ಶನಿವಾರ ಆಯುರ್ವೇದಿಕ್ ಸ್ಟೀಮ್ ಥೆರಪಿ ಇರುತ್ತೆ ಟೆಂಟ್ನಲ್ಲಿ. ಮತ್ತೆ ಹ್ಯಾಂಡ್ ಥೆರಪಿ, ಹ್ಯಾಂಡ್ ಥೆರಪಿ, ಅಕ್ಯುಪ್ರೆಷರ್ ಥೆರಪಿ ಇರುತ್ತೆ. ಇದೆಲ್ಲ ತಗೊಂಡಿದ್ದೀನಿ. ಮತ್ತೆ ಇವಾಗ ನೀವು ಈ ಪೇಸ್ಟ್ ಬಳಸ್ತಿದ್ದೀರಪ್ಪ, ನಮ್ಮ ಮ್ಯಾಕ್ಸ್ ದಂತ ಪೇಸ್ಟ್, ಅದ್ರದ್ದು ಏನು ಉಪಯೋಗ ಅನ್ನಿಸ್ತು? ಒಂದು ಪೇಸ್ಟ್ ಲೈಫ್ ಗ್ರೀನ್ ಲೈಫಲ್ಲಿ ಗ್ರೀನ್ ಲೈಫಿಂದ ಒಂದು ಪೇಸ್ಟ್ ಬಂದಿತ್ತು, ಅದನ್ನು ತಗೊಂಡಿದ್ದೀನಿ. ಅದನ್ನ ತಗೊಂಡು ಅಲ್ಲಿ ಬ್ರಷ್ ಮಾಡ್ತಾ ಇದ್ದೀನಿ. ಅದು ಅಲ್ಲಿ ನೋವಿದ್ರೆ ಮತ್ತೆ ಹೊಸಡು ನೋವಿದ್ರೆ ಎಲ್ಲ ಕಡಿಮೆ ಆಗುತ್ತೆ. ಮ್ಯಾಕ್ಸ್ ದಂತ್ ಈ ಪೇಸ್ಟನ್ನು ನಾನು ತಗೊಂಡು ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ನಮಗೆ ಬಾಯಲ್ಲಿರುವಂಥ ಹುಲ್ಲು ನೋವು, ಹೊಸಡು ನೋವು, ಹಲ್ಲು ನೋವು ಕಡಿಮೆ ಆಗುತ್ತೆ. ಇದರಿಂದ ಉಪಯೋಗ ಆಗುತ್ತೆ. ಅಪ್ಪ ಇಲ್ಲಿ ಬರೋಕ್ಕಿಂತ ಮುಂಚೆ ಊಟ ಕರೆಕ್ಟ್ ಟೈಮ್ ಮಾಡ್ತಿದ್ರ? ನಿದ್ರೆ ಆರಾಮಾಗಿ ಬರ್ತಿತ್ತ? ಆದರೆ ಇಲ್ಲಿ ಬಂದಮೇಲೆ ಸ್ವಲ್ಪ
ಊಟ ಮತ್ತು ನಿದ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಮಾಡ್ತಿದ್ದೀರಾ. ಫೈನಲಿ ಇಲ್ಲಿ ಬರೋರ್ಗೆ ಇರೋರ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ಇಲ್ಲಿಗೆ ಗ್ರೀನ್ ಲೈಫ್ ಥೆರಪಿಗೆ ಬಂದರೆ ನಮ್ಮ ಆರೋಗ್ಯ ಸುಧಾರಿಸ್ತದೆ, ಮತ್ತು ನಾವು ಲವಲವಿಕೆಯಾಗಿ ಚೆನ್ನಾಗಿರ್ಬೋದು ಅಂತ. 70 ವರ್ಷದಲ್ಲೂ ನೀವು ಈ ಥರ ಲವಲವಿಕೆಯಾಗಿದ್ದೀರಾ. ಇನ್ನು 1 ವರ್ಷ ಪೂರ ಥೆರಪಿ ಮಾಡಿಬಿಟ್ರೆ 50 ವರ್ಷಕ್ಕೆ ಬಂದ್ಬಿಡ್ತೀರಾ, ಹಿಂದಕ್ಕೆ ಬಂದ್ಬಿಡ್ತೀರಾ ಅಲ್ವಾ? ಆ ನಂಬಿಕೆ ಇದೆ ನಿಮಗೆ. ನಿಮ್ಮ ಲೈಫಲ್ಲಿ ಯಾವತ್ತಾರು ಹಾಡು ಹೇಳಿದ್ರಾ? ನಿಮ್ಮ ಡ್ಯೂಟಿ ಅವರ್ಸಲ್ಲಿ ಯಾವಾಗ್ಲಾರು ಹಾಡು ಹೇಳಿದ್ರಾ? ನಮ್ಮ ಥೆರಪಿಲಿ ಎಷ್ಟು ಹಾಡು ಹೇಳಿದ್ರಿ ನೋಡಿ. ಆ ಪೊಲೀಸ್ ಇಲಾಖೆಯಲ್ಲಿ ಆ್ಯಕ್ಚುಲಿ ಸ್ಟ್ರಿಕ್ಟು. ಈ ಹಾಡು ಎಂಟರ್ಟೈನ್ಮೆಂಟು ಅದೆಲ್ಲ ಇರಲ್ಲ. ಆದರೆ ಅಪ್ಪ ಇಲ್ಲಿ ಬಂದು ಎಲ್ರೂ ಬೆಳಗ್ಗೆಯಿಂದ ನಗಾಡಿಸ್ತಾರೆ, ಜೋಕ್ ಮಾಡ್ತಾರೆ, ಹಾಡು ಹೇಳ್ತಾರೆ. ಅವರು ಫಿಟ್ಟಿಂಗ್ ಜೊತೆಗೆ ಎಂಟರ್ಟೈನ್ಮೆಂಟು ತೊಗೊಂಡು ಖುಷಿಯಾಗಿದ್ದಾರೆ ಅಪ್ಪ. ಇವಾಗ ಆಡ್ತಾರೆ. ಅಪ್ಪ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು, ಧನ್ಯವಾದಗಳು.